ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿಯಲ್ಲಿ ಪಾಂಡುರಂಗ ದಿಂಡಿ ಉತ್ಸವ. ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ದಲಿತ ಸಮುದಾಯದಿಂದ 12ನೇ ವರ್ಷದ ಪಾಂಡುರಂಗ ದಿಂಡಿ ಉತ್ಸವ ಗುರುವಾರ ಸಡಗರದಿಂದ ಜರುಗಿದೆ. ಬೆಳಗ್ಗೆ ಕಾಕಡಾರತಿ, ಪಾರಾಯಣ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬಳಿಕ ಅಲಂಕೃತ ಪಾಂಡುರಂಗ, ವಿಠಲ ದೇವರ ಭಾವಚಿತ್ರ ಹಾಗೂ ಕುಂಭ ಕಳಸ ಹೊತ್ತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಪಾಂಡುರಂಗ ದೇವಸ್ಥಾನಕ್ಕೆ ಆಗಮಿಸಿತು. ಸಾಮೂಹಿಕ ಭಜನೆ, ವಾದ್ಯ ವೃಂದದ ಕೈಚಳಕ ಮೆರುಗು ನೀಡಿದ್ದಾವೆ. ದೇವಸ್ಥಾನದಲ್ಲಿ ಕೀರ್ತನೆ ಹಾಗೂ ಯಲ್ಲಮ್ಮನ ಕತೆ ಪ್ರವಚನ ನಡೆದಿದ್ದಾವೆ. ಮಂಗಳಾರತಿ ಬಳಿಕ ದಿಂಡಿ ಉತ್ಸವ ಸಂಪನ್ನಗೊಂಡಿತು. ಮರಿಬಿಹಾಳ್ ಹನುಮಂತಜ್ಜ ಗುರುಗಳು, ಶಿವಪುರ ರಾಜಣ್ಣ, ಶಿವಪುರ ನಾಗಪ್ಪ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ರು. ಮುಖಂಡರು ಆದ ಸಣ್ಣ ನಾಗಪ್ಪ, ಗುಂಡಜ್ಜರ, ತಿಪ್ಪೇರುದ್ರಪ್ಪ, ಬೇಲಿಗೌಡ್ರು, ಮಾರಪ್ಪ, ಕೆ ನಾಗಪ್ಪ, ಲೋಕಿಕೆರೆ ದುರ್ಗಪ್ಪ, ಕೆ ಮೂರ್ತಿ, ದಾಸಪ್ಪರು, ಪರಸಪ್ಪ, ನೀರುಗಂಟೆ ಸುರೇಶ್, ಸಿಬಿ ನಾಗೇಶ್, ಕುರುಬ ಸಮಾಜದ ಮುಖಂಡ ಯಜಮಾನ ಮಾಂತಪ್ಪ, ಶೇಖರಪ್ಪ, ಎಸ್ ಯರಿಸ್ವಾಮಿ, ಮಲಿಯಪ್ಪ, ಹನುಮಂತಪ್ಪ, ತೆಲುಗು ಮಾಂತೇಶ್, ಕೃಷಿ ಇಲಾಖೆ ಸಿಬ್ಬಂದಿ ರಾಜಪ್ಪ ಸೇರಿ ಗ್ರಾಮದ ಮಾದಿಗ ಸಮಾಜದ ಅನೇಕ ಮುಖಂಡರು, ಭಕ್ತಾದಿಗಳು, ಮಹಿಳೆಯರು ಭಾಗವಹಿಸಿದ್ರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ.